Hello friends, welcome to our channel and also another video. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಸಂಬಂಧಪಟ್ಟಂತ 4 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಕ್ವೆಶ್ಚನ್ ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಬಂದಿರುವಂತ ಪ್ರಾಬ್ಲಮ್. ಸೊ 2023 ನಲ್ಲಿ ಬಂದಿರುವಂತ ಒಂದು ಕ್ವೆಶ್ಚನ್ ಇದು. ಸೊ ಈ ಕ್ವೆಶ್ಚನ್ ಈ ರೀತಿಯಾಗಿದೆ. ಏನಂದ್ರೆ ಪ್ರಾಡಕ್ಟ್ A requires 10 kg of materials at a rate of rupees 4 per kg. The actual consumption of material for the manufacture of product A come to 12 kg material at the rate of 4.5 per kg ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಮೆಟೀರಿಯಲ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ರೆ 10 kg ಬೇಕಾಗಿದೆಯಂತೆ. 1 kg 4 ರೂಪಾಯಿ ಬೆಲೆ ಬಾಳುವಂಥದ್ದು ಸ್ಟ್ಯಾಂಡರ್ಡ್ ಆಗಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆದರೆ ಆಕ್ಚುಯಲ್ ಆಗಿ ಏನಾಗಿದೆ ಅಂದ್ರೆ 12 kg ಮ್ಯಾನುಫ್ಯಾಕ್ಚರ್ ಆಗಿದೆ. ಸೊ 4.5 ರೂಪಾಯಿ ಅದಕ್ಕೆ ಬಿದ್ದಿದೆಯಂತೆ ಖರ್ಚು. ಸೊ ಈಗಿರುವಾಗ ಕ್ಯಾಲ್ಕುಲೇಟ್ ದ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಂಡ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಅಂತ ಹೇಳಿದ್ದಾರೆ. ಸೊ ಇದ್ರ ನಡುವೆ ಆಗಿರುವಂಥ ವೇರಿಯೇಷನ್, ಕಾಸ್ಟ್ ಅಲ್ಲಿ ಆಗಿರುವಂಥ ವೇರಿಯೇಷನ್ ಮತ್ತೆ ಪ್ರೈಸ್ ಅಲ್ಲಿ ಆಗಿರುವಂಥ ವೇರಿಯೇಷನ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡ್ತಾ ಹೋಗೋಣ. ಸೊ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಫಸ್ಟ್ಗೆ ಗಿವನ್ ಇನ್ಫಾರ್ಮೇಶನ್ ಬರ್ಕೊಳ್ತಾ ಹೋಗ್ಬೇಕು. Given information. So first ಗೆ standard quantity and then standard price. So standard quantity ಬಂದು 10 kg ಇದೆ. ಸೊ 10 kg ಹಾಕೋಣ. and then standard price ಬಂದ್ಬಿಟ್ಟು 4 rupees ಇದೆ. ಸೊ 4 rupees ಹಾಕೋಣ. ಓಕೆನಾ. ಸೊ ಅದಾದ್ಮೇಲೆ ಆಕ್ಚುಯಲ್ ಕ್ವಾಂಟಿಟಿ ಬಂದು 12 kg ಇದೆ, ಹಾಕೋಣ. 12 kg ಇದೆ. ನೆಕ್ಸ್ಟ್ ಆಕ್ಚುಯಲ್ ಪ್ರೈಸ್ ಬಂದು 4.5 ಇದೆ, ಹಾಕೋಣ. ಆಕ್ಚುಯಲ್ ಪ್ರೈಸ್ 4.5 rupees. ಓಕೆನಾ. ಸೊ ಇದಿಷ್ಟು ಬೇಸಿಕ್ ಕ್ಯಾಲ್ಕುಲೇಷನ್ ನಮ್ಗೆ ಬೇಕಾಗಿರುವಂಥದ್ದು. ಸೊ ಫಸ್ಟಿಗೆ ಹೇಳಿದರೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ಹಾಕೋಣ ಫಸ್ಟಿಗೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಸೊ ಫಾರ್ಮುಲಾ ಬಂದ್ಬಿಟ್ಟು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಿಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆಕ್ಚುಯಲ್ ಕಾಸ್ಟ್. ಸೊ ಇದು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ನ ಫಾರ್ಮುಲಾ. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಕಂಡುಹಿಡಬೇಕು ಅಂದರೆ ನಮಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮಾಡ್ಕೋಬೇಕು. ನೆಕ್ಸ್ಟ್ ಆಕ್ಚುಯಲ್ ಕಾಸ್ಟ್ ಕಂಡುಹಿಡಬೇಕು ಅಂದರೆ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಆಕ್ಚುಯಲ್ ಪ್ರೈಸ್ ಮಾಡ್ಕೋಬೇಕು. ಸೊ ಆಕ್ಚುಯಲ್ ಪ್ರೈಸ್. ಸೊ ನಾವು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬರ್ಕೊಂಡಿದ್ದೀವಿ, ಸ್ಟ್ಯಾಂಡರ್ಡ್ ಪ್ರೈಸ್ ಕೂಡ ಬರ್ಕೊಂಡಿದ್ದೀವಿ, ಆಕ್ಚುಯಲ್ ಕ್ವಾಂಟಿಟಿ ಬರ್ಕೊಂಡಿದ್ದೀವಿ, ಆಕ್ಚುಯಲ್ ಪ್ರೈಸ್ ಕೂಡ ಬರ್ಕೊಂಡಿದ್ದೀವಿ. ಸೊ ಈ ರೀತಿಯಾದ ಸಿಂಪಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ 12 ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬಂದ್ಬಿಟ್ಟು 10 kg ಇದೆ. ಸೊ 10 ಇಂಟು rupees 4 ಮೈನಸ್ 12 ಇಂಟು 4.5. ಓಕೆನಾ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ 10 4s of 40 ಮೈನಸ್ 12 ಇಂಟು 4.5. ಸೊ 12 ಇಂಟು 4.5 rupees ಮಾಡ್ಕೊಂಡ್ರೆ ನಮಗೆ 54 rupees ಬರ್ತಾ ಹೋಗುತ್ತೆ. ಸೊ 54 ಹಾಕೋಣ. 40 ಮೈನಸ್ 54 ಅಂದರೆ ಮೈನಸ್ 14 rupees ಆಗ್ತಾ ಹೋಗುತ್ತೆ. ಸೊ ಇದನ್ನ ಅಡ್ವರ್ಸ್ ಅಂತ ಕರಿತಾ ಹೋಗ್ತೀವಿ. ಅಡ್ವರ್ಸ್ ಅಥವಾ ಅನ್ಫೇವರಬಲ್ ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನ ಮೆನ್ಷನ್ ಮಾಡಲೇಬೇಕು ಎಕ್ಸಾಮಲ್ಲಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. rupees ಮೈನಸ್ 14 ಆಗಿರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನೇ ಕೇಳಿದ್ದಾರೆ ಅಂದರೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಕಂಡುಹಿಡಿದೀವಿ. ಸೊ ನೆಕ್ಸ್ಟ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್. ಸೊ ಇಷ್ಟೇ, ಇದು ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ಗೆ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಇದೆ. ಸೊ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. MPV ಫಾರ್ಮುಲಾ ಬಂದ್ಬಿಟ್ಟು ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಪ್ರೈಸ್. ಓಕೆನಾ. ಆಕ್ಚುಯಲ್ ಕ್ವಾಂಟಿಟಿ ನಮಗೆ ಗೊತ್ತು 12 kg, ಹಾಕೋಣ 12. ಸ್ಟ್ಯಾಂಡರ್ಡ್ ಪ್ರೈಸ್ ಗೊತ್ತು 4 rupees, ಹಾಕೋಣ 4 ಮೈನಸ್ ಆಕ್ಚುಯಲ್ ಪ್ರೈಸ್ ಗೊತ್ತು 4.5, ಹಾಕೋಣ 4.5. ಸೊ 12 ಇಂಟು 4 ಮೈನಸ್ 4.5 ಅಂದರೆ ಮೈನಸ್ 0.5 ಆಗುತ್ತೆ. ಸೊ 12 ಇಂಟು 0.5 ಮೈನಸ್ ಮಾಡಿಕೊಂಡ್ರೆ ನಮಗೆ ಮೈನಸ್ 6 ಸಿಗ್ತಾ ಹೋಗುತ್ತೆ. ಸೊ ಇದು ಕೂಡ ಅಡ್ವರ್ಸ್ ಆಗಿದೆ ಆ್ಯಂಡ್ ದೆನ್ ಅನ್ಫೇವರಬಲ್ ಆಗಿದೆ. ಸೊ MPV is equal to ಮೈನಸ್ 6 is the answer. ಸೊ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮಗೆ 4 ಮಾರ್ಕ್ಸ್ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.